ಹಲ್ಲೆಲೂಯ. ಈ ವಿಡಿಯೋನ ಮುಖಾಂತರವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ನಾನು ತುಂಬ ಸಂತೋಷವುಳ್ಳವನಾಗಿದ್ದೇನೆ. ನಾವು ಸಭೆಯಾಗಿ ಸೇರಿ ಆರಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ಈ ಸಮಯದಲ್ಲೂ ನಾವು ಕುಟುಂಬವಾಗಿ ಅಥವಾ ವೈಯಕ್ತಿಕವಾಗಿ ತಪ್ಪದೆ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ದೇವರಿಗೆ ಅವಕಾಶವನ್ನು ನಮಗೆ ಆತನು ಕೊಟ್ಟಿದ್ದಾರೆ. ಕುಟುಂಬವಾಗಿ ಸೇರಿ ಆರಾಧಿಸುವುದಕ್ಕೂ ನಾವು ವೈಯಕ್ತಿಕವಾಗಿ ಕುಳಿತು ದೇವರನ್ನು ಆರಾಧಿಸುವುದಕ್ಕೂ ಪ್ರತಿದಿನವೂ ದೇವರು ನಮಗೆ ಅವಕಾಶವನ್ನು ಆತನು ಮಾಡಿಕೊಟ್ಟಿದ್ದಾನೆ. ನಾವು ಕೀರ್ತನೆಗಳನ್ನು ನಾವು ಓದುವಾಗ ಕೀರ್ತನೆಗಾರನು ಅಲ್ಲಿ ತನ್ನ ಕೀರ್ತನೆಗಳಲ್ಲಿ ದೇವರನ್ನ ಸ್ತುತಿಸೋದನ್ನು ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ 2 ಕಾರ್ಯಗಳನ್ನು ನೋಡ್ತೇವೆ. 2 ಕಾರ್ಯಗಳಿಗಾಗಿ ದೇವರನ್ನ ಸ್ತುತಿಸ್ತಾ ಇದ್ದಾರೆ. ಒಂದು, ದೇವರು ಯಾರಾಗಿದ್ದಾನೆ ಅನ್ನೋದಕ್ಕಾಗಿ, ಹಾಗೂ ದೇವರು ಮಾಡಿರುವಂಥ ಕಾರ್ಯಗಳನ್ನು ನೆನೆಸಿ ನಾವು ದೇವರು ಯಾರಾಗಿದ್ದಾರೆ ಅನ್ನೋದನ್ನು ನಾವು ನೋಡುವಾಗ ಆತನು ಪರಿಶುದ್ಧನಾಗಿದ್ದಾನೆ, ಕೃಪೆಯುಳ್ಳ ದೇವರಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ನಮಗೆಲ್ಲವನ್ನು ಒದಗಿಸುವಂತ ದೇವರಾಗಿದ್ದಾನೆ, ಆತನು ನೀತಿಯುಳ್ಳ ದೇವರಾಗಿದ್ದಾನೆ, ಆತ ನ್ಯಾಯಾಧಿಪತಿ ಆಗಿದ್ದಾನೆ. ಇವೆಲ್ಲ ಕಾರ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಆತನು ಮಾಡಿದಂಥ ಕಾರ್ಯಗಳು ಅನ್ನುವಾಗ ಆತ ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳು ನಮ್ಮನ್ನು ನಡೆಸುವಂಥದ್ದು, ಈಗಿರುವಂಥ ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮನ್ನು ಬಿಡಿಸಿ ಆತನ ಕಾಯ್ತಾ ಇರುವಂಥದ್ದು, ಕೆಲಸ ಕಾರ್ಯಗಳನ್ನು ಕೊಟ್ಟಿರುವಂಥದ್ದು, ನಾವು ಏನಿಲ್ಲದೆ ಇರುವಂಥ ಸಮಯದಲ್ಲೂ ಆತನ ನಮ್ಮನ್ನು ಎತ್ತಿ ಕಾಪಾಡಿರ್ತಾ ಇರುವಂಥದ್ದು, ಎಲ್ಲ ಕಾರ್ಯಗಳನ್ನು ನೆನೆಸಿ ನಾವು ದೇವರನ್ನ ಸ್ತುತಿಸುವಂಥದ್ದಾಗಿದೆ. ಎಲ್ಲ ವಿಷಯಗಳನ್ನು ನೆನೆಸಿ ನಾವು ಏಕ ಮನಸ್ಸಿನಿಂದ ನಾವು ದೇವರನ್ನ ಸ್ತುತಿಸೋಣ. ನೀವಿರುವಂಥ ಸ್ಥಳಗಳಲ್ಲಿ ನನ್ನ ಜೊತೆ ಸೇರಿ ನೀವು ದೇವರನ್ನ ಆರಾಧನೆ ಮಾಡಿರಿ. ನೀವಿರುವಂಥ ಸ್ಥಳಗಳಲ್ಲಿ ನೀವು ಕರಗಳನ್ನು ಎತ್ತಿದವರಾಗಿ, ದೇವರೇ ನೀನು ಮಾಡಿರುವಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ, ದೇವರೇ ನೀನು ಮಾಡಿರುವಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ದೇವರೇ ನಮ್ಮನ್ನು ಇದುವರೆಗೂ ನಡೆಸಿದ ಕೃಪೆಗಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ದೇವರೇ ಪಾಪಿಗಳಾದ ನಮ್ಮನ್ನು ಆದುಕೊಂಡು ದೇವರೇ ಒಂದು ಹೊಸ ಜೀವಿತವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳ್ರಿ. ದೇವರೇ ನಮ್ಮನ್ನು ನಡೆಸುವಂತ ದೇವರು ನೀನಾಗಿದ್ಯಾ ಎಂಬುದಾಗಿ ಹೇಳಿ ದೇವರಿಗೆ ಸ್ತೋತ್ರವನ್ನು ಮಾಡ್ರಿ. ದೇವರೇ ಇದುವರೆಗೂ ನಮ್ಮನ್ನು ಆಧರಿಸಿದಂತ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಎಂಬುದಾಗಿ ಹೇಳ್ರಿ. ದೇವರೇ ನೀನೊಬ್ಬನೇ ಸ್ತೋತ್ರಕ್ಕೂ ಮಹಿಮೆಗೂ ಘನತೆಗೂ ಯೋಗ್ಯನು ಎಂಬುದಾಗಿ ಹೇಳ್ರಿ. ನಾವು ಪರಲೋಕದಲ್ಲಿ ನಾವು ನೋಡುವಾಗ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಓದುವ ಹಾಗೆ ಅಲ್ಲಿ ಅಗ್ನಿದೂತರು ಅವರು ದೇವರನ್ನ ನೋಡಿ ಆತನು ಪರಿಶುದ್ಧನು 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 ಎಂಬುದಾಗಿ ಆತನನ್ನ ಸ್ತುತಿಸೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಸಹ ಪರಿಶುದ್ಧನಾಗಿರುವಂತ ಕರ್ತನನ್ನು ನಾವು ಸ್ತುತಿಸೋಣ. ದೇವರೇ ನೀನು ಪರಿಶುದ್ಧನು ಸ್ವಾಮಿ, ನೀನು ನೀತಿಯುಳ್ಳ ದೇವರು ಸ್ವಾಮಿ, ದೇವರೇ ನೀನು ನಡೆಸುವಂತ ಕರ್ತನು ಸ್ವಾಮಿ. ದೇವರೇ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ, ದೇವರೇ ನಿಮ್ಮನ್ನು ಘನಪಡಿಸ್ತೇವೆ ಸ್ವಾಮಿ. ಎಲ್ಲರೂ ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ, ಸ್ತೋತ್ರ ತಂದೆಯೇ. ದೇವರೇ ನಿಮ್ಮನ್ನು ಸ್ತುತಿಸ್ತೇವೆ, ದೇವರೇ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ ಸ್ವಾಮಿ ರಾಜ. ಹಲ್ಲೆಲೂಯಾ, 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 ಸ್ತೋತ್ರ 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 ತಂದೆಯೇ. ಹಲ್ಲೆಲೂಯಾ. ನಾವು ಕೀರ್ತನೆಗಳಲ್ಲಿ ನೋಡುವಾಗ ಕೀರ್ತನೆಗಾರರು ಈ ರೀತಿಯಾಗಿ ಬರಿತಾ ಇದ್ದಾರೆ. ಒಂದು ಕೀರ್ತನೆ ಈ ರೀತಿಯಾಗಿ ನೋಡ್ತೇವೆ, ಹೇಳ್ತಾ ಇದ್ರೆ ದಾವೀದನು, ದೇವರೇ ನೀನು ಒಂದು ಕ್ಷಣವೂ ನನಗೆ ವಿಮುಖನಾದರೆ ನಾನು ಜೀವದಿಂದ ಇರುವುದಿಲ್ಲ, ನಾನು ನಶಿಸಿ ಹೋಗ್ತೇನೆ ಎಂಬುದಾಗಿ. ಅಂದ್ರೆ ದೇವರು ಪ್ರತಿ ಕ್ಷಣವೂ ನಮ್ಮ ಮೇಲೆ ತನ್ನ ದೃಷ್ಟಿಯನ್ನಿಟ್ಟು ನಮ್ಮನ್ನು ಆತನ ಕಾಯ್ತಾ ಇದ್ದಾರೆ. ಅದು ದೇವರ ಕೃಪೆಯೇ ಆಗಿದೆ. ಒಂದು ವೇಳೆ ದೇವರು ನಮ್ಮಿಂದ ತನ್ನ ದೃಷ್ಟಿಯನ್ನು ತೆಗೆಯೋದಾದ್ರೆ, ದೇವರು ನಮ್ಮನ್ನು ಕೈ ಬಿಡೋದಾದ್ರೆ, ಇಂದು ನಾವು ಕಾಣದೆ ಹೋಗ್ತಾ ಇದ್ವು, ನಶಿಸಿ ಹೋಗ್ತಾ ಇದ್ವು. ಇದು ನಿಜವಾಗಿದೆ. ನಮ್ಮ ಜೀವಿತದಲ್ಲೂ ಸಹ ಇದುವರೆಗೂ ಕಾದಿದ್ದು ಅದು ದೇವರ ಕೃಪೆಯೇ ಆಗಿದೆ. ನಾವೆಲ್ಲರೂ ಹೇಳೋದಕ್ಕೆ ಸಾಧ್ಯ, ನಾವು ನಿಂತಿರುವಂಥದ್ದು ನಮ್ಮ ಸ್ವಂತ ಬಲವಲ್ಲ, ನಮ್ಮ ಸ್ವಂತ ಜ್ಞಾನವಲ್ಲ, ಬದಲಾಗಿ ದೇವರ ಕೃಪೆಯಿಂದಲೇ ನಾವಿದ್ದು ನಿಂತಿದ್ದೇವೆ ಎಂಬುದಾಗಿ. ದೇವರ ಕೃಪೆಯನ್ನು ನೆನೆಸಿ ನಾವೆಲ್ಲರೂ ಸೇರಿ ಈ ಹಾಡನ್ನ ಆಡೋಣ. ಕರಗಳನ್ನು ತಟ್ಟಿ ಕೃಪೆಯಿಂದ ನೆಲೆ ನಿಂತೆವು. ಈ ಹಾಡನ್ನ ಆಡಿ ನಾವು ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಕೃಪೆಯೇ
ನಡೆಸಿತು ನಿನ್ನ ಕೃಪೆಯೇ, ನೀತಿವಂತನಾಗಿಸಿತು ನಿನ್ನ ಕೃಪೆಯೇ, ನಿತ್ಯದಲ್ಲಿ ಸೇರಿಸಿತು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕಟ್ಟುಗಳ ಬಿಡಿಸಿತು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದರು ನಿನ್ನ ಕೃಪೆಯೇ, ಕಟ್ಟುಗಳ ಬಿಡಿಸಿತು ನಿನ್ನ ಕೃಪೆಯೇ, ಗಾಯಗಳ ಕಟ್ಟಿದರು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಅದ್ಭುತವ ಮಾಡಿತು ನಿನ್ನ ಕೃಪೆಯೇ, ವರಗಳ ನೀಡಿತು ನಿನ್ನ ಕೃಪೆಯೇ, ಅದ್ಭುತವ ಮಾಡಿತು ನಿನ್ನ ಕೃಪೆಯೇ, ವರಗಳ ನೀಡಿತು ನಿನ್ನ ಕೃಪೆಯೇ, ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯನ್ನು ಹೊಗಳುವೆವು, ದೇವ ಕೃಪೆಯನ್ನು ಹೊಗಳುವೆವು, ಕೃಪೆಯನ್ನು ಹೊಗಳುವೆವು, ದೇವ ಕೃಪೆಯನ್ನು ಹೊಗಳುವೆವು. ಕೃಪೆಯೇ 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 ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು, ಕೃಪೆಯಿಂದ ನೆಲೆ ನಿಂತೆವು, ದೇವ ಕೃಪೆಯಿಂದ ನೆಲೆ ನಿಂತೆವು. ಕೃಪೆಯೇ 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 ನಾವೆಲ್ಲರೂ ಕರಗಳನ್ನು ತಟ್ಟಿ ನಾವು ದೇವರನ್ನು ಆರಾಧಿಸೋಣ. ದೇವರೇ ನಿನ್ನ ಕೃಪೆಯೇ ಸ್ವಾಮಿ, ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ ಎಂಬುದಾಗಿ ಹೇಳೋಣ. ದೇವರೇ ನೀನು ತೋರಿಸಿರುವಂಥ ಕೃಪೆಗಾಗಿ ಸ್ತೋತ್ರ, ದೇವರೇ ನೀನು ತೋರಿಸಿರುವಂಥ ಕರುಣೆಗಾಗಿ ಸ್ತೋತ್ರ ಸ್ವಾಮಿ, ದೇವರೇ ನೀನು ನಮ್ಮ ಮೇಲಿಟ್ಟಿರುವಂಥ ಪ್ರೀತಿಗಾಗಿ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ದೇವರನ್ನ ಮಹಿಮೆ ಪಡಿಸೋಣ, ನಾವು ದೇವರನ್ನ ಸ್ತುತಿಸೋಣ, ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯ, ಸ್ತೋತ್ರ ಸ್ವಾಮಿ. ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರ, ದೇವರೇ ನಿನ್ನ ಮಹಿಮೆಗಾಗಿ ಸ್ತೋತ್ರ ಅಪ್ಪ. ದೇವರೇ ನೀನು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ದೇವರೇ ನಮ್ಮನ್ನು ಇದುವರೆಗೂ ಕಾದು ನಡೆಸಿದ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ ನೀನು ಮಾಡಿರುವಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ದೇವರೇ ನಿಮಗೆ ಮಹಿಮೆಯನ್ನು ಸಲ್ಲಿಸ್ತೇವೆ. ದೇವರೇ ನಮ್ಮ ಬಲವಲ್ಲ, ಪರಾಕ್ರಮವಲ್ಲ, ದೇವರೇ ನಮ್ಮ ತಲಾಂತುಗಳಲ್ಲ, ನಮ್ಮ ಕೆಲಸ ಕಾರ್ಯಗಳಲ್ಲ, ದೇವರೇ ನಿನ್ನ ಕೃಪೆಯಿಂದಲೇ ಸ್ವಾಮಿ. ದೇವರೇ ನೀನೇ ಎಲ್ಲ ಸ್ತುತಿಗೂ ಯೋಗ್ಯನಪ್ಪ. ದೇವರೇ ನೀನೇ ಎಲ್ಲ ಮಹಿಮೆಗೆ ಯೋಗ್ಯನು ಸ್ವಾಮಿ. ದೇವರೇ ನೀನೇ ನಮ್ಮ ಜೀವಿತದ ಎಲ್ಲವೂ ಆಗಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನೊಂದು ತಮಿಳುನಾಡನ್ನು ಸಹ ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ.
ಆಯಿರಂ ನನ್ಮೈಗಳು ಯಾರು ಈ ರೀತಿಯಾಗಿ ಹೇಳ್ತದೆ. ಆತ ನಮ್ಮನ್ನ ಎಲ್ಲ ಹಗಲಿನಲ್ಲೂ ರಾತ್ರಿಯಲ್ಲಿಯೂ ದೇವರು ನಮ್ಮನ್ನ ಆತನು ಕಾದಿದ್ದನ್ನು ನಾವು ಅರಿತಿದ್ದೇವೆ, ಅದನ್ನು ನಾವು ಕಂಡಿದ್ದೇವೆ. ನಮ್ಮ ಎಲ್ಲ ಅವಶ್ಯಕತೆಗಳಲ್ಲಿ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ನಮ್ಮನ್ನ ಕರಗಳನ್ನು ಹಿಡಿದು ಆತ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ, ತನ್ನ ಕರಗಳನ್ನು ಎತ್ತಿಕೊಂಡವನಾಗಿದ್ದಾನೆ ಎಂಬುದಾಗಿ ಈ ಹಾಡು ಹೇಳ್ತದೆ. ನಾವೆಲ್ಲರೂ ಸೇರಿ ಈ ಹಾಡನ್ನಾಡಿ ನಾವು ದೇವರ ನಾಮವನ್ನು ನಾವು ಮಹಿಮೆಪಡಿಸೋಣ. ಆಮೆನ್. ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் தந்திரே. ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. ஆயிரம் 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 நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. காலை மாலை எல்லா வேளையிலும் என்னை நடத்தும் உம் கரங்கள் நான் கண்டேன். தேவை பெருகும் போது சிக்கி தவித்திடாது உதவும் உம் கரங்கள் நான் கண்டேன். காலை மாலை எல்லா வேளையிலும் என்னை நடத்தும் உம் கரங்கள் நான் கண்டேன். தேவை பெருகும் போது சிக்கி தவித்திடாது உதவும் உம் கரங்கள் நான் கண்டேன். எல்லா நேரத்திலும் என்னை விழாமல் காக்கும் அன்பின் நல்ல கர்த்தரே. எல்லா நேரத்திலும் என்னை விழாமல் காக்கும் அன்பின் நல்ல கர்த்தரே. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. நல்ல எபினேசராய் என்னை நடத்தி வந்திரே, நன்றி சொல்ல வார்த்தை இல்லையே. ஆயிரம் 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 நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. ஆயிரம் ஆயிரம் நன்மைகள் ನಾವೆಲ್ಲರೂ ಸೇರೋಣ. ದೇವರೇ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ದೇವರೇ ಸಾವಿರ ಸಾವಿರ ಉಪಕಾರಗಳನ್ನು ನೀನು ಮಾಡಿದೆ ಸ್ವಾಮಿ.
ದೇವರೇ ನಿನ್ನ ಪ್ರೀತಿಯನ್ನು, ದೇವರೇ ನಿನ್ನ ಕರುಣೆಯನ್ನು, ದೇವರೇ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿದೆ ಸ್ವಾಮಿ. ದೇವರೇ ಅದಕ್ಕಾಗಿ ನಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ ಸಾವಿರಾರು ಉಪಕಾರವನ್ನು ನಮ್ಮ ಜೀವಿತದಲ್ಲಿ ಮಾಡಿದೆ ಅಪ್ಪ. ದೇವರೇ ಅನೇಕರು ನಶಿಸ್ತಾರವಾಗಿದ್ದು ದೇವರೇ ನಿಮ್ಮ ಕೃಪೆ ನಮ್ಮನ್ನು ಕಾದುಕೊಂಡಿತ್ತು. ದೇವರೇ ನಮ್ಮನ್ನು ನಡೆಸ್ತಾ ಇದೆ. ದೇವರೇ ನಾವು ಬಿದ್ದು ಹೋಗುವಂತ ಸಮಯದಲ್ಲಿ ದೇವರೇ ನಿಮ್ಮ ಕಾರ್ಯಗಳು ನಮ್ಮನ್ನು ಹಿಡಿದು ಮೇಲಕ್ಕೆತ್ತಿದೆ. ದೇವರೇ ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ ಎಂಬುದಾಗಿ ಹೇಳಿ ಎಲ್ಲರೂ ಸೇರಿ ಆಡೋಣ. ಹಲ್ಲೆಲೂಯಾ. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. நல்ல எபினேசரா என்னை நடத்தி வந்திரே. நன்றி சொல்ல வார்த்தை இல்லையே. நல்ல எபினேசரா என்னை நடத்தி வந்திரே. நன்றி சொல்ல வார்த்தை இல்லையே. மரண பள்ளத்தாக்கில் நான் நடந்த வேளை மீட்கும் உம் கரங்கள் நான் கண்டேன். வாடி நின்ற வேளை மடிந்திடாது என்னை தாங்கும் கரங்கள் நான் கண்டேன். மரண பள்ளத்தாக்கில் நான் நடந்த வேளை மீட்கும் உம் கரங்கள் நான் கண்டேன். வாடி நின்ற போது மடித்திடாது என்னை தாங்கும் உம் கரங்கள் நான் கண்டேன். இந்த மாறாவின் வாழ்வை மதுரமாய் மாற்றும் அன்பின் நல்ல கர்த்தரே. இந்த மாறாவின் வாழ்வை மதுரமாய் மாற்றும் அன்பின் நல்ல கர்த்தரே. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. ஆயிரம் ஆயிரம் நன்மைகள் அனுதினம் என்னை சூழ்ந்திட, கிருபையும் இரக்கமும் அன்பும் கொண்டிரே. நல்ல எபினேசரா என்னை நடத்தி வந்திரே. நன்றி சொல்ல வார்த்தை இல்லையே. நல்ல எபினேசரா என்னை நடத்தி வந்திரே. நன்றி சொல்ல வார்த்தை இல்லையே. நல்ல எபினேசரா என்னை நடத்தி வந்திரே. நன்றி சொல்ல வார்த்தை இல்லையே. ನಾವೆಲ್ಲರೂ ಕರಗಳನ್ನು ತಟ್ಟಿ ನಾವು ದೇವರನ್ನ ಆರಾಧಿಸೋಣ. ದೇವರೇ, ಎಲ್ಲವೂ ನಿನ್ನ ಕೃಪೆಯೇ ಸ್ವಾಮಿ. ನಮ್ಮ ನಡೆಸಿ ಬಂದಂತ ನಿನ್ನ ಪ್ರೀತಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಹಾಲೆಲೂಯ. ಸ್ತೋತ್ರಂ 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 ಸ್ತೋತ್ರ ಸ್ವಾಮಿ ರಾಜ. ಹಾಲೆಲೂಯ. ಈ ರೀತಿಯಾದ ಒಂದು ಕಷ್ಟದ ಸಮಯಗಳಲ್ಲೂ, ಅಂದರೆ ಹೊರಗಡೆ ಒಂದು ಘೋರವಾದಂಥ ವ್ಯಾಧಿಯ ಸಮಯದಲ್ಲೂ ದೇವರು ನಾವು ಸೇರಿ ನಾವು ಸ್ತುತಿಸುವಂತೆ ಆತನ ಕೃಪೆ ಮಾಡಿದ್ದಾನೆ. ಹೊರಗಿನ ಪರಿಸ್ಥಿತಿಯನ್ನು ನಾವು ನೋಡುವಾಗ ಅನೇಕ ಜನರು ಅವರು ಜೀವಿತವನ್ನು ಕಳೆದುಕೊಳ್ತಾ ಇದ್ದಾರೆ. ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ದೇವರ ಮಾತು ನಮಗೆ ಹೇಳುವಂತ ಕಾರ್ಯ ಏನಂದ್ರೆ, ಭಯಪಡಬೇಡ್ರಿ ಎಂಬುದಾಗಿ. ಯಾಕಂದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ದೇವರು ನಮ್ಮ ಜೊತೆಗಿದ್ದಾನೆ. ನಾವು ಕಾರ್ಗತ್ತಲಿನ ಕಣಿವೆಯಲ್ಲೂ ನಾವು ನಡೆಯುವಾಗಲೂ ದೇವರ ಹಸ್ತವು ನಮ್ಮ ಜೊತೆ ಇದೆ. ಆತ ನಡೆಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ.
ಈ ಎಲ್ಲ ಪರಿಸ್ಥಿತಿಗಳಲ್ಲೂ ನಮ್ಮ ಧೈರ್ಯವು ಯಾವುದೋ ಒಂದು ಆಸ್ಪತ್ರೆಯೋ ಅಥವಾ ಸಣ್ಣ ಪುಟ್ಟ ಕಾರ್ಯಗಳೋ ಅಲ್ಲ. ಧೈರ್ಯವೆಲ್ಲವೂ ದೇವರೇ ಆತ ನಮಗಾಗಿ ಹೇಳಿರುವಂಥ ವಾಗ್ದಾನಗಳು ಹಾಗೂ ಆತ ನಮಗಾಗಿ ಹೇಳಿರುವಂಥ ಎಲ್ಲ ಮಾತುಗಳು ಇದು ನಮ್ಮನ್ನು ಧೈರ್ಯಗೊಳಿಸ್ತಾ ಇದೆ. ಈ ಮಾತುಗಳನ್ನೆಲ್ಲವನ್ನ ಹೇಳಿ ನಾವು ಅರಿಕೆ ಮಾಡಿ, ದೇವರೇ ನಮ್ಮನ್ನು ನಿನ್ನ ಕಾಯಲು ಶಕ್ತನಾಗಿದ್ದೀಯ ಹಾಗೂ ಇರುವಂಥ ಎಲ್ಲ ದೇವ ಜನರನ್ನು ಹಾಗೂ ದೇವರೇ ನಿಮ್ಮನ್ನು ಅರಿತುಕೊಳ್ಳದೆ ಜೀವನ ಕಳೆದುಕೊಳ್ತಾ ಇರುವಂಥ ಎಲ್ಲರ ಜೀವಿತದಲ್ಲೂ ನೀನು ಇದೇ ರೀತಿಯಾದ ಕಾರ್ಯವನ್ನು ನೀನು ಮಾಡಪ್ಪ, ಅವ್ರು ನಿಮ್ಮನ್ನು ಅರಿತುಕೊಳ್ಳಲಿ ಎಂಬುದಾಗಿ ಕೇಳಿ ನಾವು ದೇವರನ್ನ ನಾವು ಬೇಡಿಕೊಳ್ಳಬೇಕಾಗ್ತದೆ. ಹಾಗೂ ದೇವರು ನಮಗಾಗಿ ಕೊಟ್ಟಿರುವಂಥ ವಾಗ್ದಾನಗಳನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬೇಕಾಗ್ತದೆ, ಅದನ್ನು ವಿಶ್ವಾಸಿಸಬೇಕಾಗ್ತದೆ, ಅದನ್ನು ಅರಿಕೆ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಒಂದು ಹಾಡು ಹೇಳ್ತಾ ಇದೆ, ದೇವರ ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಯಾಕಂದ್ರೆ ದೇವರ ಮಾತುಗಳು ಈ ರೀತಿಯಾಗಿ ಹೇಳ್ತಾ ಇದೆ, ಏನಂದ್ರೆ ನಿನ್ನ ನದಿಗಳನ್ನ ನೀನು ದಾಟುವಾಗ ನೀನು ಮುಳುಗಿ ಹೋಗುವುದಿಲ್ಲ, ನೀನು ಅಗ್ನಿಯಲ್ಲಿ ನೀನು ನಡೆಯುವಾಗಲೂ ನೀನು ಬೆಂದು ಹೋಗುವುದಿಲ್ಲ ಎಂಬುದಾಗಿ ಈ ಕಾರ್ಯಗಳು ಅನೇಕ ದೇವ ಭಕ್ತರ ಜೀವಿತದಲ್ಲಿ ಜರುಗಿದ್ದೆಲ್ಲ ನಾವು ಸತ್ಯವೇದದಲ್ಲಿ ಧ್ಯಾನಿಸ್ತೇವೆ. ಈ ರೀತಿಯಾಗಿ ದೇವರು ನಮ್ಮನ್ನ ಕಾಯ್ಲಿಕ್ಕಿದ್ದಾರೆ. ಇದನ್ನ ನಾವು ಆಡಿ ನಾವು ದೇವರ ನಾಮವನ್ನ ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ ಸ್ವಾಮಿ, ಹಲ್ಲೆಲೂಯಾ. நீ ஆறுகளை கடக்கையிலே மூழ்கி போக மாட்டாய். நீ ஆறுகளை கடக்கையிலே மூழ்கி போக மாட்டாய். அக்கினியிலே நடக்கையிலே வேகாமல் இருப்பாயிற்றே. அக்கினியிலே நீ நடக்கையிலே வேகாமல் இருப்பாயிற்றே. இயேசுவே, 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 உம்மை போல யாரும் இல்லப்பா. இயேசுவே, 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 உம்மை போல யாரும் இல்லப்பா. பயப்படாதே மகனே, நான் உன்னோடு இருக்கிறேனே. பயப்படாதே மகனே, நான் உன்னோடு இருக்கிறேனே. திகையாதே மகனே, நானும் தேவனென்றே. திகையாதே மகனே, நானும் தேவனென்றே. இயேசுவே, 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 உம்மை போல யாரும் இல்லப்பா. இயேசுவே, 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 உம்மை போல யாரும் இல்லப்பா. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ, ನಮ್ಮ ಎಲ್ಲ ಕಷ್ಟದ ಪರಿಸ್ಥಿತಿಗಳಲ್ಲೂ ದೇವರೇ ನೀನು ನಮ್ಮ ಜೊತೆ ಇರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನಂಥ ದೇವರು ಯಾರಿಲ್ಲ ಸ್ವಾಮಿ. ದೇವರ ಕೃಪೆಯನ್ನ ತೋರಿಸುವುದರಲ್ಲಿ, ಕರುಣೆಯನ್ನ ತೋರಿಸುವುದರಲ್ಲಿ, ಮನ್ನಿಸುವುದರಲ್ಲಿ, ರಕ್ಷಿಸುವುದರಲ್ಲಿ ದೇವರೇ ನಿನ್ನಂಥ ದೇವರಿಲ್ಲ ಅಪ್ಪ. ನೀನೊಬ್ಬನೇ ದೇವರು, ನೀನೊಬ್ಬನೇ ನಿಜವಾದ ದೇವರು ಸ್ವಾಮಿ. ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಬಳಿಗೆ ಬರ್ತಾರೆ, ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ. ದೇವರೇ, ನಮ್ಮನ್ನು ಆಳ್ವಿಕೆ ಮಾಡಪ್ಪ. ದೇವರ ಎಲ್ಲ ಮಹಿಮೆಯು ನಿಮಗೆ ಸಲ್ಲಿಸ್ತೇವೆ. ದೇವರೇ, ನಿಮ್ಮ ದಯೆ ನಮ್ಮೊಟ್ಟಿಗೆ ಇರಲಿ ಸ್ವಾಮಿ. ದೇವರ ಇದುವರೆಗೂ ಕಾದಂತ ದೇವರ ಎಬ್ರೇಸದ ಮುಂದೆ ನಮ್ಮನ್ನು ಕಾಯಿ ಸ್ವಾಮಿ. ನಮ್ಮೊಟ್ಟಿಗೆ ನಿಮ್ಮ ಪ್ರಸನ್ನತೆ ನಮ್ಮೊಟ್ಟಿಗೆ ಇರಲಿ ಸ್ವಾಮಿ. ಆಶೀರ್ವಾದ ಮಾಡು, ನಿಮ್ಮ ಚಿತ್ರ ನೆರವೇರಲಿ ಯೇಸುವಿನ ನಾಮದಲ್ಲಿ ತಂದೆಯೇ.